ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾಫಿ ಎಲ್ಲ ಚೆಲ್ಲೋಯ್ತಲ್ರಿ, ನೋಡ್ಕೊಂಡಿಡ್ಬೇಕು ತಾನೆ. ನೋಡ್ಕೊಂಡೆ ಇಟ್ಟಿದ್ದು, ಚೆಲ್ಲಿ ಅಂತಾನೆ ಕುಕ್ಕಿದ್ದು. ಓರ್ಸ್ಕೋತೀನಿ ಆಮೇಲೆ. ಚೆಲ್ಲಂಗ್ ಇಡದ್ ಯಾಕೆ, ಆಮೇಲೆ ಒರ್ಸದ್ ಯಾಕೆ, ನೋಡ್ಕೊಂಡಿಡಕ್ ಆಗಲ್ವಾ? ಹಸ್ಬೆಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡಕ್ ನಂಗೆ ಬರೋದೇ ಇಲ್ಲ. ನಿಮ್ಗೇನಿದ್ರು ದಿಸ ಅಂತವ್ರೆ ಸರಿ. ಅವ್ರು ಏನ್ ಮಾಡಿದ್ರು ಆಹಾ ಅಂತ ಜೀಕಾರ ಆಗ್ತಾನೆ ಇರ್ತೀರ. ಆದ್ರೆ ನಾನು ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಹೆಂಗ್ ರೇಗಾಡ್ತೀರ? ನನ್ಗೊಂದ್ ನ್ಯಾಯ, ಅವ್ರಿಗೊಂದ್ ನ್ಯಾಯನಾ? ನೋಡಿ, ನಾನು ಕೆಲ್ಸದಲ್ಲಿ ಬ್ಯುಸಿ ಇದ್ದೀನಿ, ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡಿ. ಪದೇ ಪದೇ ದಿಶಾ ಅವ್ರ ವಿಷಯನೇ ತೆಗಿತಾ ಇರ್ತೀರಾ. ಅವ್ರೇನ್ ಮಾಡಿದ್ರು ನಿಮ್ಗೆ? ನನ್ಗೇನು ಮಾಡಿಲ್ಲ ಹಸ್ಬೆಂಡು. ಅವಳು ಏನ್ ಮಾಡಿದ್ರು ನಿಮ್ಗೋಸ್ಕರನೇ ಮಾಡ್ತಾಳೆ ಅಂತ ನಂಗೆ ಗೊತ್ತು. ನೀವೇನ್ ಬಂದ್ ನೋಡಿದ್ರ? ನೋಡದೆ ಇದ್ರು ನೀವ್ ಯಾವಾಗ್ಲೂ ಅವಳ ಯೋಚನೆಯಲ್ಲೇ ಇರ್ತೀರ ಅಲ್ವಾ? ಅದಕ್ಕೆ ಕಟ್ಕೊಂಡಿರೋ ಹೆಂಡತಿ ಹೆಸರು ಕರೆಯೋದ್ ಬಿಟ್ಟು ಅವಳ ಹೆಸರು ಕರ್ದಿದ್ದೀರಾ. ಈ ಬಾಯಿ ತಪ್ಪು ಕರ್ದಿದ್ರಿ, ಅದು ಅದಕ್ಕೆ ಸಾರಿನೂ ಕೇಳ್ದೆ. ನೀವು ಮಾತ್ರ ನಿಮ್ ಹಠ ಕೋಪ ಅಂತ ಬಿಡ್ತಿಲ್ವಲ್ಲ. ಹೆಣ್ಣಿಗೆ ದುಡ್ಡು ಉಳಿಸೋ ಹಠ ಇರ್ಬೇಕು, ಗಂಡಸಿಗೆ ದುಡಿಯೋ ಚಟ ಇರ್ಬೇಕು. ಆದ್ರೆ ಕೆಲವು ಗಂಡಸಿಗೆ ಬೇರೆ ಯಾರ್ದೋ ಯೋಚನೆ ಇರತ್ತೆ. ಅದೇನ್ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀರಾ? ಡೈರೆಕ್ಟ್ ಆಗಿ ಹೇಳಿ. ಓಹೋ, ಅಂದ್ರೆ ದಿಸಂಗ ನಿಮ್ಗೆ ಹೋಲಿಕೆ ಮಾಡಿದ್ರೆ ನಿಮ್ ಖುಷಿ. ಯಾಕ್ರಿ ನಿಮಗ್ ನೀವೇ ಏನೇನೋ ಅನ್ಕೋತೀರಾ? ದಿಶಾ ಅವರು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಸ್ಟಾಫ್. ನಮಗೋಸ್ಕರ ಅವ್ರು ಕೆಲಸ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅವ್ರ ಜೊತೆ ಮಾತುಕತೆ ಆಗ್ತಾ ಇರುತ್ತೆ. ಬರೀ ಕೆಲ್ಸದ ವಿಷಯ ಮಾತಾಡ್ತಾರೆ ಪರವಾಗಿಲ್ಲ, ಅದ್ರ ಜೊತೆ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಕಮಿಂಗ್, ಗೋಯಿಂಗ್, ಕಾಫಿ ಕೊಡ್ತಾ, ತಿಂಡಿ ಆಯ್ತಾ ಎಲ್ಲ ಕೇಳ್ತೀರಾ ಅಲ್ವಾ? ಈಗ ಇಬ್ರು ವ್ಯಕ್ತಿಗಳು ಕ್ಲೋಸ್ ಆದ್ರೆ ಗುಡ್ ಮಾರ್ನಿಂಗು, ಕಾಫಿ ಆಯ್ತಾ ಇದೆಲ್ಲ ಕೇಳೋದು ಕಾಮನ್ ಅಲ್ವಾ? ನೋಡಿದ್ರ, ನಿಮ್ ಬಾಯಿಂದಾನೆ ಬಂದ್ಬಿಡ್ತು ಮಿಟ್ಟಿಕ್ಲಾಡಿ ಮತ್ತೆ ನೀವು ಹತ್ರ ಆಗಿದ್ರ ಅಂತ. ಕ್ಲೋಸ್ ಅಂದ್ರೆ ಕೆಲ್ಸದ ವಿಚಾರದಲ್ಲಿ ರೀ, ಬೇರೆ ತರ ಏನೇನೋ ಅನ್ಕೋಬೇಡಿ ನೀವು. ಕೆಲ್ಸನ ಇನ್ನೊಂದು ಮತ್ತೊಂದು ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಅವಳಿಗೆ ಹತ್ರ ಆಗಿದ್ದೀರಾ ಅಲ್ವಾ? ಹೌದು, ನಾನ್ ದಿಶಾ ಅವ್ರ ಜೊತೆ ಕ್ಲೋಸ್ ಆಗಿದ್ದೀನಿ. ಏನ್ ಇವಾಗ? ನೋಡಿದ್ರ ಹೊಟ್ಟೆಯಲ್ಲಿ ಇದ್ದಿದ್ ವಿಷಯ ಎಲ್ಲ ಆಚೆ ಬರ್ತಿದೆ. ನಾನ್ ಮಾತ್ರ ಕಾಫಿ ಕೊಡಕ್ಕೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇಲ್ಲ ಅವಳಿಗ. ಇನ್ಮೇಲಿಂದ ಕಾಫಿನ ಅವಳ ಹತ್ರನೇ ತರ್ಸ್ಕೊಳ್ಳಿ. ನನ್ನ ಬಗ್ಗೆ ಇಷ್ಟು ದ್ವೇಷ ಇದೆ ನಿಮ್ಗೆ ಅಂತ ಗೊತ್ತಿರ್ಲಿಲ್ಲ. ಕಾಫಿ ತಾನೇ, ಆರ್ಡರ್ ಮಾಡ್ತೀನಿ, 10 ನಿಮಿಷದಲ್ಲಿ ಬರುತ್ತೆ, ನೋಡ್ತಾರೆ. ತರ್ಸ್ಕೊಳ್ಳಿ, ಯಾರು ಬೇಡ ಅಂದಿದ್ದು. ಅದ್ರ ಜೊತೆ ಆ ಮಿಟ್ಟಿಕ್ಲಾಡಿನೂ ಕರ್ಸ್ಕೊಳ್ಳಿ. ನಿನ್ ಜೊತೆ ಕಾಫಿ ಕುಡಿಯಕ್ಕ ಅಲ್ಲ, ನನ್ನ ಹೊಟ್ಟೆ ಓಡ್ಸಕ್ಕೆ. ಏನೋ ಒಂದು ಕೊಟ್ಟು ನಾನು ಫೋನ್ ಮಾಡಿ ಕರಿತೀನಿ ಈಗಲೇ. ನೀವ್ ಫೋನ್ ಮಾಡ್ಕೊಳ್ಳಿ, ನಾನು ಯಾಕೆ ನಿಂತಿರ್ಬೇಕು? ನಾನು ಹೊಟ್ಟೆ ನೀವಿರ್ಬೇಕು, ನಿಮ್ಮ ಮುಂದೆ